ಅಪ್ಪ ನೀವಿಬ್ರು ಸೂಪರ್ ಅಪ್ಪ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ಗೆ ಒಂದು ದೊಡ್ಡ ಸೆಲ್ಯೂಟ್. ಅವರು ಇದನ್ನೇ ಹೇಳಿದ್ರಪ್ಪ. ನೀನೇ ಬಂದು ಈ ವಿಷಯನ ಹೇಳಿದ್ದು ತುಂಬ ಒಳ್ಳೇದಾಯ್ತಪ್ಪ. ಅಕಸ್ಮಾತ್ ಏನಾದರೂ ನಿಮ್ಮ ಅಪ್ಪ ಬಂದು ನನ್ನ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡಿದಿದ್ರೆ ನನಗೆ ಇಲ್ಲ ಅನ್ನಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಸಂಕಟ ಪಡ್ತಾ ಇದ್ದೆ ಅಂತ. ಅವರೇ ಅಂದ್ಬಿಟ್ರು, ನಿಮ್ಮಪ್ಪನಿಗೆ ಈ ವಿಷಯ ಅರ್ಥ ಆಗಿದೆ ಅನ್ಸತ್ತೆ, ಅದಕ್ಕೆ ನಿನ್ನನ್ನು ಕಳಿಸಿದ್ದಾರೆ ಅಂತ. ಅವರು ನನಗೆ ಹೇಳಿಬಿಟ್ಟೆ ಕಳಿಸಿದ್ರಪ್ಪ. ನಿಮ್ಮ ಅಪ್ಪನಿಗೆ ಈ ವಿಷಯ ಏನು ಹೇಳಬೇಡ, ಅವನು ತುಂಬ ನೊಂದ್ಕೊಂಡ್ಬಿಡ್ತಾನೆ ಅಂತ. ಆದರೆ ಸಕ್ಕರೆ ಸಿಕ್ಕಾಪಟ್ಟೆ ಮಾತಾಡಿದ್ರಲ್ಲ, ಅದಕ್ಕೆ ಅವ್ರು ಮಾತಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಇವ್ರ ಹತ್ರ ಕೇಳಿಸ್ದೆ. ಅವನು ಒಬ್ಬ ಮನುಷ್ಯನ, ಅವನ ಸಂಬಂಧನ ನಾವು ಮಾಡ್ಕೋಬೇಕು ಅಂತ ಅನ್ಕೊಂಡ್ವಲ್ಲ. ಅಯ್ಯೋ ಕರ್ಮ. ಅಯ್ಯ, ಹೆಣ್ಣು ಕೊಡ್ತೀರಾ ಅಂತ ಕೇಳಿದ್ರೆ ಈ ಮನೆ ಹೆಣ್ಣಿನ ಬಗ್ಗೆನೆ ಇಷ್ಟು ಕೆಟ್ಟದಾಗ ಮಾತಾಡ್ದ. ಅಯ್ಯ, ಏನ್ ದೊಡ್ಡ ಯುವರಾಣಿ ಅವ್ರ ಮಗಳು. ಆ ಹುಡುಗಿಗೆ ಮದ್ವೆನೇ ಆಗಲ್ಲ. ನೋಡ್ತಾ ಇರು. ಬಾಯಿ ಅದು ಬಚ್ಚಲು. ಒಂದು ಒಳ್ಳೆ ಮಾತಾಡುವ ಹೆಣ್ಣಿನ ಬಗ್ಗೆ, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಯಾಕೆ ಮಾತಾಡ್ತಾರೆ ಶಾಂತಿ? ಆಗಲ್ಲ ಅಂತ ಹೇಳೋದು ಅವರಿಷ್ಟ ಕಣೆ. ಆದರೆ ಒಂದು ಒಳ್ಳೆ ಸಂಬಂಧ ಕೈ ಬಿಟ್ಟು ಹೋಗಿದ್ದು ನಿನ್ನ ವರ್ತನೆಯಿಂದ ಕಣೆ, ನಿನ್ನ ವರ್ತನೆಯಿಂದ. ಏನು ಒಳ್ಳೆ ಸಂಬಂಧ. ರವಿ, ನೀನೇನು ಯೋಚನೆ ಮಾಡ್ಬೇಡ ಕಣೋ. ನಾನು ಒಳ್ಳೆ ಕಡೆ ನಮ್ ರೋಹಿಣಿ ತರ ಒಂದು ಆಸ್ತಿ ಪಾಸ್ತಿ ಎಲ್ಲ ಇರೋ ಹುಡುಗಿನ ಹುಡುಕ್ತೀನಿ, ಆಯ್ತಾ? ಹುಡುಕಿ ನಾನು ನೋಡ್ತೀನಿ. ಅಮ್ಮ, ನೀನು ನನ್ಗೆ ಯಾವ ಹುಡುಗಿನೂ ಹುಡುಕ್ಬೇಡ, ನನ್ಗೆ ಹೀಗೆ ಬಿಟ್ಬಿಡಿ. ನನಗೆ ರೆಸ್ಟೋರೆಂಟಲ್ಲಿ ಕೆಲಸ ಇದೆ, ಹೋಗಿ ಬರ್ತೀನಿ. ಅಪ್ಪ, ಬರ್ತೀನಿ. ನೋಡಿ, ಇನ್ಮೇಲೆ ನೀವು ರವಿಗೆ ಯಾವ ಹುಡುಗಿನೂ ಹುಡ್ಕೋದ್ ಬೇಕಾಗಿಲ್ಲ. ಅವ್ನಿಗೆ ಎಂತ ಹುಡುಗಿ ಹುಡುಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ತೆಪ್ಪಗಿದ್ರೆ ಸಾಕು. ಸರಿನಾ ಮಮ್ಮಿನಾ, ನಾನು ಹೋಗ್ಬರ್ತೀನಿ. ಹೋಗಿ ಬನ್ನಿ. ಅದನ್ನ ನನಗೆ ಯಾಕೆ ಹೇಳ್ತಿದ್ದೀರಾ? ಇದೊಳ್ಳೆ ಸರಿ. ಏನಮ್ಮ ಹೊಸ್ದಾಗಿ ಕೇಳ್ತಾ ಇದೆಯಾ? ನಾನೆಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಫಸ್ಟು ನಿನಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಅಪ್ಪ ಹೇಳಿಲ್ವಾ? ಓಹೋ, ಮಾವ ನಿಮ್ಗೆ ಹೇಳಿರೋದಕ್ಕೆನಾ ನೀನು ನನಗೆ ದಿನ ಹೋಗಿ ಬರ್ತೀನಿ ಅಂತ ಹೇಳ್ತಿರೋದು? ಹೂನಮ್ಮ, ಮತ್ತಿನ್ನೇನು? ಯಾಕೆ ಮಿಸ್ ಹೊಡಿತಿದ್ದೀರ? ಹೌದು, ಏನಾಗಿದೆ ನಿನಗೆ? ಯಾಕಮ್ಮ ಮೂಗೆಲ್ಲ ಕೆಂಪುಗಾಗ್ಬಿಟ್ಟಿದೆ? ಏನಿಲ್ಲ, ನಿಮ್ಗೆ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಲ್ಲ, ಹೊರಡಿ. ಓಹ್, ಆಯಿತು ಹೋಗ್ತೀನಿ. ಎಲ್ಲ ಮೀನಾ, ನಾನು ಆಗಲೇ ಅಲ್ಲಿ ಪೂರಿ ಸಾಗು ಬಗ್ಗೆ ಎಲ್ಲ ಮಾತಾಡೋದಲ್ಲ, ಅದನ್ನ ನೆನಪಿಸ್ಕೊಂಡು ತುಂಬ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಆಮೇಲೆ ಬರ್ತೀನಿ. ನೀನು ಹೆಂಗೋ ಅನ್ನ ಸಾಂಬಾರೆಲ್ಲ ಮಾಡ್ತಿಲ್ಲ, ಅದ್ರ ಜೊತೆಗೆ ಪೂರಿ ತರಕಾರಿ ಸಾಗು ಎಲ್ಲ ಮಾಡ್ಬಿಡಮ್ಮ. ಆಮೇಲೆ ಬಂದು ಚೆನ್ನಾಗಿ ತಿನ್ಕೊಂಡು ಹೋಗ್ತೀನಿ. ಓಕೆ? ಮಾಡಲ್ಲ, ಬೇಕಿದ್ರೆ ಹೋಟೆಲಲ್ಲಿ ತಿನ್ಕೊಳ್ಳಿ. ಏನಮ್ಮ, ನನ್ನೇನು ನಾಯಿ ಮರಿ ಅನ್ಕೊಂಡೆ ನೀನು? ಹೌದು, ನಾಯಿ ಮರಿನೇ. ಅದು ಹೇಗೆ ಮಾತು ಕೇಳ್ದಲೆ ಎಲ್ಲಾ ಕಡೆ ಓಡಾಡುತ್ತೋ ಹಾಗೆ ನಿಮ್ಮ ನಾಲ್ಗೆ ಬಾಯಿಗೆ ಬಂದಿದ್ದು ಮಾತಾಡುತ್ತೆ. ಅಯ್ಯ, ನೀನಲ್ಲೇ ಈ ನಾನೇನು ಹೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಲೈ ಮೀನಾ, ಪ್ಲೀಸ್ ಅವತ್ತು ಮಾಡ್ದಂಗೆ ಪೂರಿ ತರಕಾರಿ ಸಾಗು ಎರಡು ಮಾಡ್ತೀನಿ. ತಿನ್ಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಪ್ಲೀಸ್ ಮಾಡೆ, ಪ್ಲೀಸ್. ಪ್ಲೀಸ್. ನಿಮ್ಗೆ ರುಚಿ ರುಚಿಯಾಗಿ ಅಡುಗೆ ಮಾಡೋದಿಕ್ಕ ನಾನು ಇರೋದು? ಅಲ್ಲೇ 100 ಜನಕ್ಕೆ ಅಡುಗೆ ಮಾಡಿ ಅನ್ನದಾನ ಮಾಡಿರೋ ಥರ ಬಿಲ್ಡಪ್ ಕೊಡ್ತಾ ಇದೆಯಲ್ಲೇ. ಅಡುಗೆ ಮಾಡೋದು ದೊಡ್ಡ ಕೆಲಸ ಅಲ್ವಾ? ಹಾಗಾದ್ರೆ ಎಲ್ಲರೂ ಮಾಡೋದೇ ಅಲ್ವಾ? ಅದ್ರಲ್ಲಿ ಏನಮ್ಮ ವಿಶೇಷ ಇದೆ? ನಮ್ಮ ರವಿ ನೋಡಿ ಹೆಂಗ್ ಅಡುಗೆ ಮಾಡ್ತಾನೆ ಅಂತ. ಸೂಪರ್ ಅಡುಗೆ ಮಾಡ್ತಾನೆ. ಚೆನ್ನಾಗಿ ಅಡುಗೆ ಮಾಡ್ಬೋದು, ಆದ್ರೆ ಈಸಿಯಾಗಿ ಅಡುಗೆ ಮಾಡೋದಕ್ಕಾಗಲ್ಲ. ಅದ್ರಲ್ಲೂ ಹೊಸದಾಗಿ ಅಡುಗೆ ಮಾಡ್ತೀನಿ ಅಂತ ಅನ್ಕೊಂಡಾಗ ಆ ಮನೇಲಿ ಇರೋ ಯಾರ್ಯಾರಿಗೆ ಯಾವ್ಯಾವ ರೀತಿ ಅಡುಗೆ ಇಷ್ಟ ಅನ್ನೋದನ್ನ ತಿಳ್ಕೊಂಡು ಎಲ್ರಿಗೂ ಸರಿ ಹೋಗೋ ಆಗ ಅಡುಗೆ ಮಾಡ್ಬೇಕು. ಅಷ್ಟೇ ತಾನೆ? ಏನಷ್ಟೇ ತಾನೆ. ಚಪಾತಿ, ಮುದ್ದೆ, ಅನ್ನ, ಸಾಂಬಾರು, ಪಲ್ಯ ದಿನ ಮಾಡ್ಬೇಕು. ಅದ್ರಲ್ಲೂ ದಿನ ಸಾಂಬಾರಲ್ಲಿ ರುಚಿಯಾಗಿರ್ಬೇಕು. ಒಬ್ರಿಗೆ ಚಪಾತಿಲಿ ಎಣ್ಣೆ ಇರಬಾರ್ದು, ಇನ್ನೊಬ್ರಿಗೆ ಸಾಂಬಾರ್ಗೆ ಜಾಸ್ತಿ ಖಾರ ಆಗಿರಬಾರ್ದು. ಚಪಾತಿ ಒಬ್ರಿಗೆ ಹೀಟ್ ಆದ್ರೆ ಒಬ್ರಿಗೆ ಮುದ್ದೆ ಶೀತ. ಇದನ್ನೆಲ್ಲ ತಿಳ್ಕೊಂಡು ಬೇಯಿಸಾಕದ್ ಎಷ್ಟು ಕಷ್ಟ ಗೊತ್ತಾ? ಇದೆಲ್ಲ ನಿಮ್ಗೆ ಇಷ್ಟೇನಾ? ಅಡುಗೆ ಮಾಡೋದ್ರಲ್ಲಿ
ಇಷ್ಟೆಲ್ಲ ಇದೆಯೇನಮ್ಮ? ಇರಲ್ವಾ ಮತ್ತೆ? ಅವತ್ತು ನಿಮ್ಮನ್ನ ಪ್ರೀತಿಯಿಂದ ಕರೆದು ಊಟ ಬಡಿಸಿದ್ದು. ಹಾಗಂತ ನಾನು ಈ ಮನೇಲಿ ಇರೋದೆ ಅದಕ್ಕೆ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ? ಹೌದು, ಹೊರಗಡೆ ಆಗ್ಲೇ ಏನ್ ಹೇಳಿದ್ರಿ? ಏನು ಹೇಳಿದೆ? ಕೇಶವ್ ಅಂಕಲ್ ಮಗಳನ್ನ ನೀವು ಮದ್ವೆ ಆಗ್ಬೇಕಿತ್ತಾ? ಏ ಬಿಡಮ್ಮ, ಮುಗ್ದೋದ್ ಕತೆ ಅದು. ಪಾಪ ಹುಡುಗಿ ಮುದ್ದಾಗಿದ್ಲವಳು. ತುಂಬಾ ಬೇಜಾರಾಗ್ತಿದ್ಯೇನೋ? ಏನೇನೇನು ಅಂದ್ರ? ಏನಮ್ಮ ನೀನು ಏನಾರ ಕೇಳ್ತಾ ಇದ್ಯಾ? ಈ ಕಡೆ ಬೈಲೆ. ಒಳ್ಳೆ ಸರಿ ಹೋಯ್ತು. ಏಯ್, ನೀನು ತಿಳ್ಕೊತಾರ ಅರ್ಥದಲ್ಲಿ ನಾನು ಹೇಳಲಿಲ್ಲ. ನನ್ನ ಪರ್ಸಲ್ಲೂ ಹೋಯ್ತು. ಏಯ್, ಆ ಕೇಶವ ಅಂಕಲ್ ನಮ್ಮಪ್ಪ ತುಂಬ ಒಳ್ಳೆ ಫ್ರೆಂಡ್ಸ್ ಅಲ್ವೇನೆ. ಈ ಮದುವೆ ಏನಾದರೂ ಆಗಿದ್ದಿದ್ರೆ ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಿರೋದು ಅನ್ನೋ ಅರ್ಥದಲ್ಲಿ ಹೇಳಿದ್ ನಾನು. ನೀವ್ ಯಾವ ಅರ್ಥದಲ್ಲಿ ಹೇಳಿದ್ರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೌದು, ನೀವ್ ಯಾವಾಗ ಆ ಹುಡುಗಿನ ನೋಡಿದ್ರಿ? ಮುದ್ದಾಗಿದ್ದಾಳೆ ಅನ್ನೋದಕ್ಕೆ ಏನಮ್ಮ ನೀನು ಹಿಂಗೆಲ್ಲ ಕೇಳ್ತೀಯಾ? ಮೊದ್ಲು ಉತ್ತರ ಕೊಡಿ. ಅವಳು ಮುದ್ದಾಗಿದ್ದಾಳಾ? ಈ ಕಡೆ ತಿರ್ಕೊಂಡು ನನ್ನ ಮುಖ ನೋಡ್ಕೊಂಡು ಉತ್ತರ ಕೊಡಿ. ಏನು ಉತ್ತರ ಕೊಡಬೇಕು? ಆ ಹುಡುಗಿ ಮುದ್ದಾಗಿದ್ಲಾ? ಏಯ್, ನಾನು ಆ ಹುಡುಗಿ ಮುಖ ಸರಿಯಾಗಿ ನೋಡೇ ಇಲ್ಲ ಗೊತ್ತಾ. ಯಾವತ್ತೋ ನಮ್ಮನೇಲಿ ಫಂಕ್ಷನ್ ಏನೋ ಆದಾಗ ನಮ್ಮ ಮನೆಗೆ ಬಂದಿದ್ದು ಅನ್ಸುತ್ತೆ. ಈ ಕಡೆಯಿಂದ ಆ ಕಡೆ ಓಡಾಡ್ಬೇಕಾದ್ರೆ ಒಂದೆರಡು ಸರಿ ಅವಳ ಮಖ ನೋಡಿದ್ದೀನಿ. ಇವಾಗ ನನ್ಗೆ ಅವಳ ಮಖ ಸರಿಯಾಗಿ ನೆನಪೇ ಇಲ್ಲ ಕಡೆ. ಇನ್ನು ಒಂದೇ ಒಂದು ಚಾನ್ಸ್ ಕೊಡ್ತೀನಿ, ನಿಜ ಹೇಳಿ. ನಿಮ್ಮನ್ನ ನಾನು ನಂಬಲ್ಲ. ಅಮ್ಮ ಮೀನಮ್ಮ, ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಮ್ಮ, ನಂಗೆ ತುಂಬ ಭಯ ಆಗುತ್ತೆ. ಲೈ, ನಿನಗೆ ಹಾರ ಕಟ್ಟ ಅಭ್ಯಾಸ, ಮಾತನ್ನ ಹೂ ಥರ ಬಂಗೆ ಪೋಡಿಸ್ಕೊಂಡು ಹೋಗ್ಬಿಡ್ತೀಯಲ್ಲ. ಸುಮ್ಮನೆ ಇನ್ನೊಂದು ರಿಯಾಕ್ಷನ್ ಅಂತ ತಮಾಷೆ ಹೇಳಿದ್ ಕಣೆ. ಹಾಗಾದ್ರೆ ಅದೆಲ್ಲ ಸುಮ್ಮನೆನಾ? ಇನ್ನೇನು ಮದ್ದು ನಿಜಾನ? ಸುಮ್ಮನೆ ತಮಾಷೆ ಕಣೆ ಮಾಡಿದ್ದು. ನಾನು ಅಕಸ್ಮಾತ್ ಅವಳ ನೋಡಿದಿದ್ರು ಅವಳು ನಿನ್ನಷ್ಟೇನು ಮುದ್ದಾಗಿರ್ತಾ ಇರಲಿಲ್ಲ ಬಿಡು. ಏನೇನೋ ಹೇಳಿ ನನ್ನನ್ನ ಸಮಾಧಾನ ಮಾಡೋದು ನೋಡ್ಬೇಡಿ. ನನ್ ಕೋಪ ಬಂದಿದೆ. ಮತ್ತೆ ತುಟಿಲಿ ನಗು ಕಾಣಿಸ್ತಾ ಇದೆ. ಇಲ್ಲ, ನನ್ ಕೋಪ ಬಂದಿದೆ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಎಲ್ಲಿ ಈ ಕಡೆ ತಿರ್ಗು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅದೆಲ್ಲ ಏನು ಬೇಡ, ನೀವು ಹೊರಡಿ. ಓಯ್, ಕಣ್ಣು ಕಣ್ಣಿಟ್ಟು ಹೇಳು, ಹೊರಡಿ ಅಂತ. ಹೊರಡಿ ಎಂದೆ. ತಳ್ತಾ ಇದೆಯಲ್ಲ ನನ್ನ. ಎಲ್ಲಿ ತಳ್ಳ ಆಚೆ ಹಾಕಿ ನೋಡೋಣ. ಆಚೆ ಆಗೋದಕ್ಕಾಗಲ್ವಾ? ಹ್ಞೂ. ಹೌದಾ? ತಿರ್ಗಿ ಆ ಕಡೆ ತಿರ್ಗಿ. ನನ್ನ ತಾಕತ್ತೇನು ಅಂತ ಈಗ ತೋರಿಸ್ತೀನಿ. ಓಕೆ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ನಿನಗೂ ಕೂಡ ಈ ನಿಮ್ಮ ಮನೆಗಳು ಹೇಳಲ್ಲ ಕಣೆ. ಸೂರ್ಯನ ಹೆಂಡತಿ ಓಕೆನಾ? ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವೂ ಪ್ರೇಮದ ಹೂವು ಮುಡಿಯುತ್ತಿದೆ ನಿನ್ನ ಸ್ನೇಹದಿಂದ. ಹಿಂದೆ ಡ್ಯೂಟಿಗೆ ಹೋಗೋದಕ್ಕೆ ಲೇಟ್ ಆಗ್ತಿಲ್ವಾ? ಆಗ್ತಾ ಇದೆ, ಆದರೆ ಹೋಗ್ಬೇಕಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಹಂಗಿಲ್ದೆ? ಡ್ಯೂಟಿಗೆ ಲೇಟ್ ಆಗ್ತಿದೆ, ಹೊರಡಿ.
ಯಾಕೋ ಮನಸ್ಸಿಲ್ಲ. ಮನೇಲಿ ಎಲ್ಲರೂ ಇದ್ದಾರೆ. ರೂಮಲ್ಲಿ ಯಾರಿಲ್ಲ. ಅತ್ತೆ ಕರೀತಾರೆ. ಕೇಳಿಸ್ಕೊಡ್ತೀನಿ ಆಯ್ತು. ನೀವು ಇದೇ ರೀತಿ ಮಾಡಿದ್ರೆ ನಾನು ಜೋರಾಗಿ ಕಿಚ್ಕೋತೀನಿ. ನಾನು ಲಾಕ್ ಮಾಡ್ಬಿಡ್ತೀನಿ. ಲಾಕ್ ಮಾಡಿದ್ರು ಕಿಚ್ಚೋದು ಕೇಳಿಸುತ್ತೆ. ನಾನು ಹೇಳಿದ್ದು ತುಟಿ ಲಾಕ್ ಮಾಡ್ಬಿಡ್ತೀನಿ ಅಂತ. ನಾನು ಹಂಗೆ ಇನ್ನೂ ಜೋರಾಗಿ ಕಿಚ್ಕೋತೀನಿ. ಲಿಪ್ ಟು ಲಿಪ್ ಲಾಕ್ ಮಾಡ್ಕೊಂಡ್ರೆ ಅದು ಹೆಂಗೆ ಕಿರ್ಚ್ಕೊಡೋದು ಕೇಳಿಸುತ್ತೆ. ನಾನು ನೋಡೇ ಬಿಡ್ತೀನಿ. ಯಾಕೆ ಯಾಕೆ ಹಂಗಿಲ್ದೆ? ಡ್ಯೂಟಿಗೆ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ರೆಡಿಯಾಗಿ ಹೊರಡಿ. ಮಧ್ಯಾಹ್ನಕ್ಕೆ ಪೂರಿ ಸಾಗು ಮಾಡಿರ್ತೀನಿ, ಬಂದು ತಿನ್ಕೊಳ್ಳಿ.